ಇದೆಲ್ಲದರ ಬೆನ್ನಲ್ಲೇ ಇವತ್ತು ಕಾರ್ಯಾಚರಣೆ ಹೇಗೆ ಸಾಗುತ್ತೆ ಅಂತ ಹೇಳ್ತಾ ಇದ್ವಿ. ನಿನ್ನೆ ರಾತ್ರಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ SIT ಕಚೇರಿಯಲ್ಲಿ ಹಾಕಿರೋದ್ರ ಡೀಟೇಲ್ಸ್ ಸಿಗ್ತಾ ಇದೆ ನಮಗೆ. SIT ಅಧಿಕಾರಿಗಳ ನೇತೃತ್ವವನ್ನು ವಹಿಸಿದ್ದು ಹಾಗೆ ಪ್ರಣವ್ ಮೊಹಂತಿ ಅವರು ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಅನ್ನ ಸಹಜವಾಗಿ ಅಧಿಕಾರಿಗಳಿಗೆ ಕೊಟ್ಟಿರ್ತಾರೆ. ತನಿಖೆ ಹೇಗೆ ಸಾಗ್ತಿದೆ ಅನ್ನೋದು ನೀವೆಲ್ಲ ಈಗ ನೋಡ್ತಾ ಇದ್ದೀರದೆಲ್ಲ ಓಪನ್ ಬುಕ್. ಇವತ್ತು 3ನೇ ದಿನ ಉದ್ಘಾಟನೆ ನಡೀಲಿಕ್ಕಿದೆ. ಇವತ್ತು ಕೂಡ SIT ಕಾರ್ಯಾಚರಣೆ ಮುಂದುವರಿಯುತ್ತೆ. ಮೆಥಡಾಲಜಿ SIT ಅಧಿಕಾರಿಗಳಿಗೆ ಅರ್ಥ ಆಗಿದೆ, ಹೆಂಗೆ ಉದ್ಘಾಟನೆ ಮಾಡಬೇಕು ಅಂತ. ನಿನ್ನೆ ರಾತ್ರಿ 7 ಗಂಟೆಯಿಂದ 9:30 ತನಕ ಪ್ರಣವ್ ಮೊಹಂತಿ ಅವರು ಸಭೆಯನ್ನು ನಡೆಸಿದ್ರು ಅನ್ನೋ ತಿಳಿದು ಬರ್ತಾ ಇದೆ. SIT ಅಧಿಕಾರಿಗಳ ಜೊತೆಗೆ ಕಚೇರಿಯಲ್ಲಿ ಈ ಸಭೆ ಆಗಿದೆ. ಸೊ ಇಲ್ಲಿ ಆಲ್ಮೋಸ್ಟ್ ನೀವು ನೋಡ್ಬೋದು 2.5 ಗಂಟೆಗಳ ತನಕ ಈ ಮೀಟಿಂಗ್ ನಡೆದಿದೆ. ಮೀಟಿಂಗ್ನಲ್ಲಿ ತುಂಬ ಡೀಟೇಲ್ ಆಗಿ ಕೆಲ ವಿಚಾರಗಳ ಪ್ರಸ್ತಾಪ ಆಗಿದೆ ಅನ್ನೋದು ಬಲ್ಲ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ಇನ್ನೊಂದು ಕಡೆಗೆ ಸಹಾಯವಾಣಿಯನ್ನು ಕೂಡ ಓಪನ್ ಮಾಡಲಾಗಿದೆ. ಒಂದು ವೇಳೆ ನಿಮ್ಮವ್ರು ಯಾರಾದರೂ ಮಿಸ್ಸಿಂಗ್ ಆಗಿದ್ರೆ ಬಂದು ಕಂಪ್ಲೇಂಟ್ ಕೊಡಿ, ನಮ್ಮ ಹತ್ರ ಏನೇ ಮಾಹಿತಿಗಳಿದ್ರೂ ಕೂಡ ನೀವು ಹಂಚ್ಕೊಳ್ಳಿ ಅಂತೆಲ್ಲ ಸಹಾಯವಾಣಿಯನ್ನು ಓಪನ್ ಮಾಡಿದ್ದಾರೆ. ಇನ್ನೊಂದು ಕಡೆಗೆ ನಾನು ಆಗಲೇ ಆರಂಭದಲ್ಲಿ ಮೆನ್ಷನ್ ಮಾಡ್ತಾ ಇದ್ನಲ್ಲ, ಈ ಹಂತದಲ್ಲಿ ತನಿಖಾಧಿಕಾರಿಯ ಮನಸ್ಥಿತಿ, ದೂರುದಾರನ ಮನಸ್ಥಿತಿ ವಿಪರೀತವಾಗಿ ಚೇಂಜಸ್ ಆಗ್ತಾ ಇರುತ್ತೆ. ವಿಪರೀತ ಟ್ರ್ಯಾಕ್ಷನ್ಗಳಿರುತ್ತೆ. ಯಾರು ಹೇಳಿದ ನಿಜ, ಯಾರು ಹೇಳಿದ ಸುಳ್ಳು ಅಂತ ವಿಪರೀತ ಗೊಂದಲಗಳಿರುತ್ತೆ. ಸೊ ಗೊಂದಲದ ಹೊರತಾಗಿ ಸತ್ಯಶೋಧನೆಯನ್ನು ಮಾಡಬೇಕಾಗಿರೋದ್ರಿಂದ ಅಧಿಕಾರಿಗಳನ್ನ ಹಿಡಿದಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿನ್ನೆ ಮೀಟಿಂಗನ್ನು ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಆಮೇಲೆ ಫಸ್ಟ್ ಡೇ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಡೇ ತುಂಬ ಬೇಗ ಅಲ್ಲಿ ಕಾರ್ಯಾಚರಣೆಗಳಾಗಿದ್ದು ನೋಡಿದ್ವಿ ನಾವು. ಡೀಟೇಲ್ಸ್ ಕೊಡ್ತಾರೆ. ಸುಕ್ಪಾಲ್ ಮತ್ತೆ ಜಾಯ್ನ್ ಆಗ್ತಾರೆ. ಸುಕ್ಪಾಲ್, ನಿನ್ನೆ ಆಲ್ಮೋಸ್ಟ್ 2.5 ಗಂಟೆಗಳ ತನಕ ಮೀಟಿಂಗ್ ಆಯಿತು ಅಂತ ನೀವು ಹೇಳ್ತಾ ಇದ್ರಿ. ಏನೆಲ್ಲ ಡಿಸ್ಕಸ್ ಆಗಿದೆ? ಏನಾದರೂ ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್ ಹೋಗಿದೆಯಾ SIT ಅಧಿಕಾರಿಗಳಿಗೆ? ಯಾವ ವಿಚಾರಗಳನ್ನ ಮಾನದಂಡವಾಗಿ ಇಟ್ಕೊಂಡು ಇಲ್ಲಿ ಇಷ್ಟೊತ್ತು ಮೀಟಿಂಗ್ ಮಾಡಲಾಯಿತು ಅಂತ ಮೂಲಗಳಿಂದ ಏನು ಮಾಹಿತಿ ಸಿಗ್ತಾ ಇದೆ? ಮಮತಾ, ನಿನ್ನೆ ಈ ಒಂದು ಉತ್ಖನನ ಮಾಡುವಂಥ ಸ್ಥಳ ಏನಿದೆ ಅಲ್ಲಿಗೆ SITಯ ಮುಖ್ಯಸ್ಥರು DGP ಆಗಿರುವಂಥ ಪ್ರಣವ್ ಮೊಹಂತಿ ಅವರು ಆಗಮಿಸಿದರು. ಅವರು ಎಲ್ಲ ಕಡೆಗಳೆಲ್ಲ ವೀಕ್ಷಣೆಯನ್ನು ಮಾಡಿದ್ದಾರೆ. ಆ ಬಳಿಕ ರಾತ್ರಿ ಅವರು ಸುಮಾರು 7:30ಗೆ ಬಂದವರು ಬೆಳ್ತಂಗಡಿಯಲ್ಲಿರುವಂಥ SIT ಕಚೇರಿ ಏನಿದೆ ಅಲ್ಲಿ ಅಧಿಕಾರಿಗಳ ಜೊತೆ ಮಾತುಕತೆಯನ್ನು ಮಾಡಿರುವಂಥದ್ದು, ಚರ್ಚೆಯನ್ನು ಮಾಡಿರುವಂಥದ್ದು. ಇವತ್ತಿನವರೆಗೆ ಆಗಿರುವಂಥ ಬೆಳವಣಿಗೆ ಏನಿದೆ ಅದನ್ನು ನಿನ್ನೆ ಮಾತಾಡಿಕೊಂಡಿರುವಂಥದ್ದು. ಜೊತೆಗೆ ಇವತ್ತಿನಿಂದ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಚರ್ಚೆಯನ್ನು ಮಾಡಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಆ ಸಭೆಯಲ್ಲಿ ನಿರ್ಧಾರ ಆಗಿರುವಂಥದ್ದು 5 ಕಡೆಗಳಲ್ಲಿ ಯಾವುದೇ ಕಳೆಬರಗಳು ಸಿಗಲಿಲ್ಲ. ಇನ್ನು ಉಳಿದಂಥ 8 ಪಾಯಿಂಟ್ಗಳೇನಿದೆ ಆ 8 ಪಾಯಿಂಟ್ಗಳನ್ನು ಇದೇ ರೀತಿಯಾಗಿ ಉತ್ಖನನ ಮಾಡಬೇಕು ಅನ್ನುವಂಥ ನಿರ್ಧಾರ ಮಾಡಲಾಗಿದೆ. ಒಂದು ವೇಳೆ 13 ಉತ್ಖನನಗಳು ಆದ ಬಳಿಕ ಯಾವುದೇ ರೀತಿಯಾದಂಥ ಕಳೆಬರಹ ಕುರುಹುಗಳು ಪತ್ತೆ ಆಗದಿದ್ದರೆ ಮುಂದಿನ ಗುರುತು ಮಾಡುವಂಥ ಕೆಲಸ ಏನಿದೆ ಅದನ್ನು ಅಲ್ಲಿಗೆ ಮೊಟಕುಗೊಳಿಸಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಈ ಸಭೆಯಲ್ಲಿ ಮಾಡಲಾಗಿರುವಂಥದ್ದು. ಈವರೆಗೂ 5 ಕಡೆಗಳಲ್ಲಿ ಯಾವುದೇ ಕುರುಹು ಸಿಕ್ಕಿಲ್ಲ. ಇನ್ನು ಉಳಿದಂಥ 8 ಜಾಗಗಳೇನಿದೆ, ಆ ಪಾಯಿಂಟ್ಗಳಿದೆ, ಅದನ್ನು ಕಂಪ್ಲೀಟ್ ಆಗಿ ಇದೇ ರೀತಿಯಾಗಿ ಉತ್ಖನನ ಮಾಡಬೇಕಾಗುತ್ತೆ. ಅದರ ನಿರ್ಧಾರವನ್ನು SITಯ ಮುಖ್ಯಸ್ಥರು ತಿಳಿಸಿರುವಂಥದ್ದು ಅಧಿಕಾರಿಗಳಿಗೆ. ಮತ್ತೆ ಏನಾದರೂ ಅಲ್ಲೂ ಯಾವುದೇ ರೀತಿಯಾದಂಥ ಕಳೆಬರಗಳು ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಆತ ಈಗಾಗಲೇ ಹೇಳಿದ್ದಾನೆ 13 ಪಾಯಿಂಟ್ಗಳನ್ನು ಮಾತ್ರ ನಾನು ಗುರುತಿಸಿರುವಂಥದ್ದು, ಇನ್ನೂ ಒಂದಷ್ಟು ಪಾಯಿಂಟ್ಗಳಿದೆ ಅದನ್ನು ನಾನು ಗುರುತಿಸ್ತೇನೆ ಅನ್ನುವಂಥದ್ದನ್ನು ಹೇಳಿದ್ದಾನೆ. ಆದರೆ 13ರಲ್ಲೂ ಏನೂ ಸಿಗದೇ ಇದ್ದರೆ ಆ ಬಳಿಕದ ಆತ ಹೇಳಿರುವಂಥ ಗುರುತು ಮಾಡುವ ಕೆಲಸ ಏನಿದೆ ಅದನ್ನು ಮೊಟಕುಗೊಳಿಸಬೇಕು. ಇಷ್ಟರವರೆಗೆ ಆದಂಥ ಪ್ರಕರಣದ ಏನು ಡೀಟೇಲ್ಸ್ ಇದೆ ಅದರ ಮೇಲೇ ತನಿಖೆ ಮುಂದುವರಿಸಬೇಕು ಅನ್ನುವಂಥ ನಿರ್ಧಾರಕ್ಕೆ ಈ ಒಂದು ಸಭೆಯಲ್ಲಿ ಮಾಡಿರುವಂಥದ್ದು. ಅದರ ಜೊತೆಗೆ ಮಂಗಳೂರಿನಲ್ಲಿರುವಂಥ SIT ಕಚೇರಿಯಲ್ಲಿ ಸಹಾಯವಾಣಿಯನ್ನು ತೆರೆದಿರುವಂಥದ್ದು SIT ಟೀಮು. ಅಲ್ಲಿಗೂ ಯಾರಾದರೂ ದೂರನ್ನು ಕೊಡಬೇಕು. ಇಡೀ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಇದಕ್ಕೆ ಸಂಬಂಧಪಟ್ಟಂಥ ಪ್ರಕರಣಗಳಿದ್ದರೆ ಅಂಥವರು ಫೋನ್ನ ಮುಖಾಂತರ ಅಲ್ಲಿಗೆ ಸಹಾಯವಾಣಿಗೆ ದೂರನ್ನು ಸಲ್ಲಿಸಬಹುದು ಅಥವಾ ಖುದ್ದು ಬಂದು ಅಲ್ಲಿಗೆ ದೂರನ್ನು ಸಲ್ಲಿಸಬಹುದು ಅನ್ನುವಂಥ ಒಂದು ಸಹಾಯವಾಣಿಯನ್ನು ತೆರೆದು ಈಗ ಪತ್ರಿಕಾ ಪ್ರಕಟಣೆಯನ್ನು ತಿಳಿಸಿರುವಂಥದ್ದು. ಹಾಗಾಗಿ ಅಲ್ಲೂ ಒಂದು ಸಹಾಯ ಕೇಂದ್ರ ಇರುತ್ತೆ. ಜೊತೆಗೆ ಬೆಳ್ತಂಗಡಿಯಲ್ಲಿರುವಂಥ SIT ಕಚೇರಿ ಏನಿದೆ ಅಲ್ಲಿ ಎಲ್ಲ ತನಿಖೆ ಮಾಡಲಿಕ್ಕೆ ಬೇಕಾದಂಥ ಅಧಿಕಾರಿ ಸಿಬ್ಬಂದಿಗಳು ಈ ಒಂದು ಕಚೇರಿಯಲ್ಲಿ ಇರ್ತಾರೆ. ಅಲ್ಲಿ ಸಹಾಯವಾಣಿಯಾಗಿ ಮುಂದುವರಿಸಲಿಕ್ಕೆ ಈಗ SIT ಟೀಮ್ ನಿರ್ಧರಿಸಿರುವಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಸೊ 2 ವಿಚಾರಗಳು ಗೊತ್ತಾಗ್ತದೆ. ನಿನ್ನೆ ಸಭೆಯಲ್ಲಿ 2 ವಿಚಾರ ತುಂಬ ಡೀಟೇಲ್ ಆಗಿ ಡಿಸ್ಕಸ್ ಆಗಿದೆಯಂತೆ. 13 ಪಾಯಿಂಟಲ್ಲಿ ಆಗಿದ್ರೆ ಫಾರ್ ಆರ್ಗ್ಯುಮೆಂಟ್ಸಕ್ಕೆ ಏನೂ ಸಿಗಲಿಲ್ಲ ಅಂದರೆ ನೆಕ್ಸ್ಟು ಆತನ ಹೇಳಿಕೆನ ಅಷ್ಟು ಸೀರಿಯಸ್ ಆಗಿ ತೊಗೊಳ್ಬೇಕಾ ಅನ್ನೋ ಒಂದು ಕ್ವೆಶ್ಚನ್ ಮೇಲೆ ನಿನ್ನೆ ಮೀಟಿಂಗ್ ಆಗಿದೆಯಂತೆ. ಬಟ್ ಕಾನೂನಾತ್ಮಕವಾಗಿ ಅವಕಾಶ ಇದೆಯಾ ಮತ್ತಷ್ಟು ಬೇರೆ ಪಾಯಿಂಟ್ಸನ್ನು ತೋರ್ಸೋಕ್ಕೆ ಅಂದರೆ ಇದೆ ಆತನಿಗೆ. ಬಟ್ ಅದನ್ನು SIT ಅವ್ರು ಡಿಸೈಡ್ ಮಾಡಬೇಕು. ಅವ್ರು ಡಿಸೈಡ್ ಮಾಡೋದು ಹೆಂಗೆ, ಡಿಸಿಷನ್ ಹೆಂಗೆ ಅನ್ನೋದು ಡಿಸೈಡ್ ಆಗುತ್ತೆ.